ಪರಿಶೀಲನೆ ಮಾಡಿದ್ದೀರಾ? ಏನ್ ಕಾರಣ ಆಗಿದೆ? ಇವತ್ತು ಬೆಳಿಗ್ಗೆ ಸುಮಾರು 3:15 ಗಂಟೆ ಸಂದರ್ಭ, ಬೆಳಗಿನ ಜಾವ 3:15 ಗಂಟೆ ಸಂದರ್ಭದಲ್ಲಿ ಏನು ಇಲ್ಲಿ ಕಟ್ಟಡ ಇದೆ ಅದು ಕೃಷ್ಣ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದು. ಅವರು ಮದನ್ ಅಂತೇಳಿ 38 ವರ್ಷದ ವ್ಯಕ್ತಿ ಅಲ್ಲಿ ತೀರ್ಕೊಂಡಿದ್ದಾರೆ. ಕೆಳಗಡೆ ಅವರು ಗ್ರೌಂಡ್ ಫ್ಲೋರ್ನಲ್ಲಿ ಅಂದ್ರೆ ಸೆಲ್ಲಾರ್ ಫ್ಲೋರ್ನಲ್ಲಿ ಇದ್ದದ್ದು. ಬಹುಶಃ ಹೇಗೆ ಅದು ಬೆಂಕಿ ಹೇಗಾಗಿದೆ ಅನ್ನೋದು ನಮ್ಮ ಇನ್ನೂ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿಂದ ಅದು 2ನೇ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಆ ರೀತಿ ಹೋಗಿದೆ. ಅವರು ಮೇಲೆ ಇದ್ದಂಥ ಕುಟುಂಬದವರು ಅವರು ಕೂಡ ಎಲ್ಲರೂ ಕೂಡ ತೀರ್ಕೊಂಡಿದ್ದಾರೆ. ಬಹುಶಃ ನಮ್ಮವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗ್ತದೆ ಕಾರಣ ಏನು ಮತ್ತು ಯಾವ ರೀತಿ ಅವರೆಲ್ಲ ತೀರ್ಕೊಂಡಿದ್ದಾರೆ ಅಂತೇಳಿ. ಇಲ್ಲಿ ಎಲ್ಲ ಬೇರೆ ಬೇರೆ ವಸ್ತುಗಳನ್ನ, ಪ್ಲಾಸ್ಟಿಕ್ ವಸ್ತುಗಳನ್ನ ಮತ್ತೆ ಬೇರೆ ಬೇರೆ ರಬ್ಬರ್ ಮ್ಯಾಟ್ಗಳು ಈ ರೀತಿ ಎಲ್ಲ ಸ್ಟೋರ್ ಮಾಡಿದ್ದು ಜಾಗ ಇದು. ಬಹಳ ಸಣ್ಣ ಪ್ರದೇಶ, ಬಹುಶಃ 1 ಅಡಿ ಅಥವಾ 2 ಅಡಿ ಫುಲ್ ಅಷ್ಟೇ ಇರ್ಬೋದು. ಏನು ಸ್ಟೇರ್ಸ್ ಮೇಲೆ ಹೋಗೋದಕ್ಕೆ ಕೆಳಗಡೆ ಬರೋದಕ್ಕೆ ಬಹಳ ಕಿಷ್ಕಿಂದವಾದಂಥ ಪ್ರದೇಶ. ಅದು ಬೆಂಕಿ ಆದ್ಮೇಲೆ ಅಲ್ಲಿ ಯಾರು ಮೇಲೆ ಹೋಗೋಕ್ಕೂ ಆಗಿಲ್ಲ, ಕೆಳಗಡೆ ಬರೋಕ್ಕೂ ಆಗಿಲ್ಲ. ಅವರು ಕೆಳಗಡೆ ಯಾರು ವ್ಯಕ್ತಿ ಸತ್ತಿದ್ದಾನೆ ಮದನ್ ಅಂತಕ್ಕಂಥವ್ನು, ಅವನು ಅಲ್ಲಿ ಮನೆಯಲ್ಲಿ ಬೀಗ ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಅವರು ಕೂಡ ಓಡ್ ಬರೋಕ್ಕಾಗಲಿಲ್ಲ, ಎಸ್ಕೇಪ್ ಆಗೋಕ್ಕಾಗಿಲ್ಲ. ಹಾಗಾಗಿ 5 ಜನ ತೀರ್ಕೊಂಡಿದ್ದಾರೆ ಇಲ್ಲಿವರೆಗೂ. ಎಲ್ಲ ಬಾಡಿಗಳನ್ನು ಕೂಡ ಈಗಾಗಲೇ ತೆಗ್ದಿದ್ದಾರೆ, ಸೆಕ್ಯೂರ್ ಮಾಡಿಕೊಂಡು ತೆಗ್ದಿದ್ದಾರೆ. ಬಹಳ ದುರದೃಷ್ಟಕರ ಇದು. ಈ ರೀತಿ ಆಗಬಾರ್ದಾಗಿತ್ತು. ಇಲ್ಲಿ ನೋಡಿದ್ರೆ, ತಾವೇನು ನೋಡಿದ್ರೆ ಬಹಳ ಬಿಲ್ಡಿಂಗ್ಗಳೆಲ್ಲ ಚಿಕ್ಕದು 30-40 ಸೈಟ್ಗಳಲ್ಲಿ 4 ಫ್ಲೋರು 5 ಫ್ಲೋರು ಆ ರೀತಿ ಮಾಡಿದ್ದಾರೆ. ಬಹಳ ಸಾವಿರಾರು ಬಿಲ್ಡಿಂಗ್ಗಳು ಈ ರೀತಿ ಈ ಭಾಗದಲ್ಲಿ ಇದೆ. ಅದನ್ನ ನಮ್ಮ BBMPನವರು ಅದನ್ನು ನೋಡಬೇಕಾಗುತ್ತೆ. ಯಾಕೆಂದ್ರೆ ಟ್ರೇಡ್ ಲೈಸೆನ್ಸ್ ಕೊಡೋರು ಅವರೇ, ಹಾಗಾಗಿ ಅವರು ನೋಡಬೇಕಾಗುತ್ತೆ. ಇಂಥ ಅವಘಡಗಳಾದಾಗ ಅಷ್ಟೇ ನಮಗೆ ಗೊತ್ತಾಗ್ತದೆ. ಬಹಳ ಜನ ಇಲ್ಲಿ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಂತ ಗೋಡೌನ್ ತರ ಮಾಡ್ಕೊಂಡಿರ್ತಾರೆ, ಅಲ್ಲೇ ವಾಸ ಮಾಡ್ತಾರೆ. ಹಾಗಾಗಿ ಇದನ್ನ ಒಟ್ಟಾರೆ ಇದನ್ನ BBMP ಅವರು ನೋಡ್ಬೇಕಾಗುತ್ತೆ. ಗೊತ್ತಾಗಿಲ್ಲ ಯಾವ ರೀತಿ ಅದು. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಬಟ್ ಅದನ್ನ ಇನ್ನು FSLನವರು ಈಗಾಗಲೇ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ನೋಡಿ ಆಮೇಲೆ ಗೊತ್ತಾಗ್ತದೆ. ಅಲ್ಲ, ಒಂದೇ ಫ್ಯಾಮಿಲಿ ಒಂದೇ. ಅವರು 3 ಜನ ಮತ್ತು ಬೇರೆಯವರು 2 ಬೇರೆಯವರು ಇದ್ದಾರೆ. ಅವರು ಬೇರೆ ಬೇರೆ ಫ್ಲೋರ್ ನಲ್ಲಿ ಇದ್ದವರು. ಸೊ ಹಾಗಾಗಿ ಒಟ್ಟು 5 ಜನ ತೀರ್ಕೊಂಡಿದ್ದಾರೆ. ಇಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ. ಯಾಕಂದ್ರೆ ಯಾವ ರೀತಿ ಕಾಂಪನ್ಸೇಷನ್ ಕೊಡಬೇಕು ಇಂಥದಕ್ಕೆ ಅಂತ ಹೇಳಿ ಅದೆಲ್ಲ ಸರ್ಕಾರ ಮಾಡುತ್ತೆ.